ಯೆಹೋವನನ್ನು ನಿರೀಕ್ಷಿಸುವವರಿಗೆ ಆತನು ಹೊಸ ಬಲ ಕೊಡುತ್ತಾನೆ. ಆಮೇನ್. ಹೊಸ ಕಾರ್ಯ ಆಗ್ಬೇಕಾ, ಹೊಸ ಕಾರ್ಯ ನಡೆಯಬೇಕಾ, ಹೊಸ ಬಲ ಹೊಂದಿಕೋಬೇಕಾ? ಕೆಲವರು ಸೋತು ಹೋದ್ರು, ಕೆಲವರು ಬಲಿಲಿ ಹೋದ್ರು. ಯಾಕೆ? ಅವರು ದೇವರನ್ನ ನಿರೀಕ್ಷಿಸ್ತಲ್ಲ, ಬೇರೆ ಯಾವ್ದೋ ನಿರೀಕ್ಷಿಸಿ ಬರ್ತಾ ಇದಾರೆ, ಬೇರೆ ಯಾವ್ದೋ ನಿರೀಕ್ಷಿಸ್ತಾರೆ. ನೀ ದೇವರನ್ನ ನಿರೀಕ್ಷಿಸಿದ್ರೆ ಕರ್ತನು ನಿನಗೆ ಹೊಸ ಬಲವನ್ನು ಅನುಗ್ರಹಿಸ್ತಾನೆ. ಆಮೇನ್. ಬೈಬಲ್ ವಾಕ್ಯ ಹೇಳ್ತದೆ, ಎರಡನೇ ಕಂಡೀಷನ್, ನೀನು ದೇವರ ಪಾದದಲ್ಲಿ ಇರುವುದಾದ್ರೆ, ಪ್ರಲಾಪಗಳು 3ನೇ ಅಧ್ಯಾಯ 23-24 ವಾಕ್ಯ ಬರೆದಿಟ್ಟುಕೊಳ್ರಿ. ಅಲ್ಲಿ ವಾಕ್ಯ ಹೇಳ್ತದೆ, ಆತನು ಪ್ರತಿ ದಿನೇ ಹೊಸ ಕೃಪೆಗಳನ್ನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಂಬರ್ 3 ಕಂಡೀಷನ್ ಕರ್ತನು ನಮಗೆ ಹೇಳಿದ್ದು, ಸೇವೆ ನಿಮಿತ್ತವಾಗಿ ಕೆಲವು ಸಮಯದಲ್ಲಿ ನಮಗೆ ನಿದ್ದೆ ಸರಿಯಾಗಿರುವುದಿಲ್ಲ, ಊಟ ಸರಿಯಾಗಿರುವುದಿಲ್ಲ, ನಮ್ಮ ಶರೀರ ಬಲಹೀನ ಆಗ್ಬಹುದು, ಕೊರತೆಗಳಿರ್ಬೋದು, ಅನಾನುಕೂಲ ಇರ್ಬೋದು, ಕೆಲವರು ನಮ್ಮನ್ನ ಬೈಬೋದು, ಕೆಲವರು ನಮ್ಮನ್ನ